ಈ ಭಾಗದಿಂದ ಒಂದೆರಡು ಮೂರು ಮುತ್ತು ರತ್ನಗಳು ಗೆದ್ದು ಬಂದ್ಬಿಟ್ಟವೆ. ಅವು ಹೆಂಗೆ ಆಡ್ತವೆ ಅಂದ್ರೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಚಿಕ್ಕಬಳ್ಳಾಪುರದಿಂದ ಒಂದು ಮುತ್ತು, ಕೋಲಾರದಿಂದ ಇನ್ನೊಂದು ಅಡಿ ಮುತ್ತು ನಾವು ನೋಡ್ತಾ ಇರ್ತೀವಿ. ಇಡೀ ಪ್ರಪಂಚ ಹೊಗಳಿತ್ತು ಪಾಕಿಸ್ತಾನ ಮೇಲೆ ಯುದ್ಧ ಆದಾಗ ಭಾರತ ಬಹಳ ಪ್ರಬಲವಾಗಿದೆ ಅಂತೆ. ನಮ್ಮ ಕೋಲಾರ ಶಾಸಕರು ಪ್ರಶ್ನೆ ಮಾಡ್ತಾರೆ, ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಅಂತ. ಅನನುಭವಿಗಳನ್ನ ಶಾಸಕರಾಗಿ ಮಾಡಿ ಕಳಿಸಿದ್ರೆ ಪ್ರಯೋಜನ ಏನು? ಇವತ್ತು ನನಗೆ ಬಹಳ ಸಂತೋಷ ಆಯಿತು. ರವಿ ಅವರು ಒಂದು ದಿವಸ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕ್ಷೇತ್ರದ ಪರವಾಗಿ ನಿಂತಿರ್ತಕ್ಕಂಥ ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾಕೆಂದ್ರೆ ಜನಗಳು ನಮ್ಮ ಜೊತೆ ಇದ್ರೆ ಮಾತ್ರ ನಾವು ನಾಯಕರಾಗ್ಲಿಕ್ಕೆ ಸಾಧ್ಯ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಆವಾಗ ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಇವತ್ತು ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ದೇವೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಿಂದ 7 ಶಾಸಕರನ್ನು ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಕೋಲಾರದಲ್ಲೂ ಸಹ ನೀವು ಇರ್ತಕ್ಕಂಥ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಬಾವುಟವನ್ನು ಆರಿಸಬೇಕಾಗ್ತದೆ. ನಾವಿಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡ್ತೀವಿ, ಮುಖ್ಯಮಂತ್ರಿ ಆದ ಪ್ರಯೋಜನ ಆಗೋದಿಲ್ಲ. ನಾವು ಹಳೆ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು 7-8 ಜಿಲ್ಲೆಯಿಂದ ನಾವು ಕಡಿಮೆ ಅಂದ್ರೆ 40-50 ಜನ ಶಾಸಕರನ್ನ ಆಯ್ಸಿ ಕಳಿಸಿದ್ರೆ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ನಮಗೆ ಬರ್ತದೆ. ಅವಾಗ ರೈತರ ಪರವಾದ, ಮಹಿಳೆಯರ ಪರವಾದ, ದೀನ ದಲಿತರ ಪರವಾದ ಸರ್ಕಾರವನ್ನು ಕೊಡಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದನ್ನ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ, ಪಾಪ ಇವತ್ತು ನಿಖಿಲ್ ಕುಮಾರಸ್ವಾಮಿ ತಮಗೆಲ್ಲ ಒಂದು ರೀತಿಯ ನಾನು ಹೇಳ್ತಾ ಇರ್ತೀನಿ, ನಾವು ಸುಮ್ಮನೆ ಕೂತ್ಕೋಬಾರ್ದು, ಪಕ್ಷವನ್ನು ಕಟ್ಟಬೇಕಾದ್ರೆ ಯಾವುದಾದ್ರು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ದನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಈ ಕಾರ್ಯಕ್ರಮ ಆದಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೇರೆ ಬೇರೆ ಚುನಾವಣೆಗಳು ಬರ್ತವೆ. ಅದೆಲ್ಲರೂ ಪಕ್ಷವನ್ನು ಸಂಘಟನೆ ಮಾಡಿ 2028ಕ್ಕೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ